ನಮಸ್ಕಾರ. ಸತ್ಯೇಂದ್ರ ಮಾತಾಡ್ತಾ ಇದ್ದೀನಿ. ಚೆನ್ನೈಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಚಾನಲ್ ಹೆಸರು ಸತ್ಯೇಂದ್ರ ಫಿಲ್ಮ್ ಕ್ರಿಟಿಕ್. ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫಾರ್ವರ್ಡ್ ಮಾಡಿ. ಇವತ್ತು ಕೂಲಿ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ವಿ. ಕೂಲಿ ಪಿಕ್ಚರ್ ಬಗ್ಗೆ ತುಂಬ ದೊಡ್ಡ ಹೈಪ್ ಬಂತು, ತುಂಬ ದೊಡ್ಡ ಹೈಪ್ ಬಂತು. 1000 ಕೋಟಿ ಬರುತ್ತೆ, 700 ಕೋಟಿ ಬರುತ್ತೆ, 500 ಕೋಟಿಗೆ ಆಗಲೇ ಮಾರಿ ಆಯಿತು, ಆ ಥರದ ಮಾತೆಲ್ಲ ಬರ್ತಾಯಿತ್ತು. ಸೊ ಇವಾಗ ಏನಾಯಿತು ಅಂದರೆ, ಇವತ್ತು ರಿಲೀಸ್ ಆಗಿದೆ, ತುಂಬ ಸ್ಕ್ರೀನಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ಕೆಲವು ಜಾಗದಲ್ಲೆಲ್ಲ ಇವಾಗ ಡಿಜಿಟಲ್ ಬ್ಲ್ಯಾಕ್ ಟಿಕೆಟ್ ಅಂತ ಬಂದ್ಬಿಡ್ತು. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಟಿಕೆಟ್ ತೊಗೊಂಡ್ಬಿಟ್ಟು ಅದೇ 10 ಜನಕ್ಕೆ ಕಳಿಸ್ಬಿಟ್ಟು ಅದಕ್ಕೆ 1000 ರೂಪಾಯಿ ತೊಗೊಳ್ತಾ ಇದ್ದಾರೆ. ಸೊ ಆ ಥರದ್ದೆಲ್ಲ ಬ್ಲ್ಯಾಕ್ ಟಿಕೆಟ್ ಸೆಲ್ಲಿಂಗ್ ಎಲ್ಲ ಡಿಜಿಟಲ್ ಇದೆಲ್ಲ ಇವಾಗ ಬರ್ತಾ ಇದೆ. ಥಿಯೇಟರ್ ಓನರ್ಸ್ ಎಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸಿನಿಮಾ ನೋಡಿ ಆಯಿತು. ಇದರಲ್ಲೇ ಸೌತಿಂದ ಅವರು 3-4 ಆ್ಯಕ್ಟ್ರೆಸ್ ಇದ್ದಾರೆ. ಶೋಭಿನ್ ಇದ್ದಾರೆ, ಅವರು ಮಲಯಾಳ ಪಿಕ್ಚರಿಂದ ಬಂದಿದ್ದಾರೆ. ಉಪೇಂದ್ರ ಅವರು ಕನ್ನಡದಿಂದ ಬಂದಿದ್ದಾರೆ. ನಾಗಾರ್ಜುನ ಅವರು ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಮತ್ತು ಸತ್ಯರಾಜ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ರಚಿತಾ ರಾಮ್ ಅಂತ ಹುಡುಗಿ ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಶ್ರುತಿ ಹಾಸನ್ಗೆ ಸ್ವಲ್ಪ ದೊಡ್ಡ ಕ್ಯಾರೆಕ್ಟ್ರು. ರೀಸೆಂಟ್ಲಿ ಲೋಕೇಶು, ಶ್ರುತಿ ಹಾಸನ್ ಇಬ್ಬರು ಸೇರಿ ಒಂದು ಆ್ಯಡ್ ಫಿಲಮಲ್ಲಿ ವರ್ಕ್ ಮಾಡಿದ್ರು. ಸೊ ಸ್ವಲ್ಪ ಫ್ರೆಂಡ್ಸ್ ಆಗಿರ್ತಾರೆ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಲೋಕೇಶ್ ಕನಕರಾಜು ಶ್ರುತಿ ಹಾಸನ್ಗೆ ಒಂದು ಲೆಂಗ್ತಿ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ಪಿಕ್ಚರಲ್ಲಿ ಕತೆ ಅಂತ ನೋಡಿದ್ರೆ ಕತೆ ಅಂತ ಏನೂ ಇಲ್ಲ. ಎಲ್ಲೋ ಒಂದು ಸಾವಿರ ಪಿಕ್ಚರಲ್ಲಿ ಅಲ್ಲಿ ಇಲ್ಲಿ ಒಂದು ಶಾಟು ಒಂದು ಸೀನ್ ತಗೊಂಡು ಬೆಳೆಸೋ ಥರ ಇದೇ ಥರ. ಸ್ಕ್ರೀನ್ ಪ್ಲೇ ಸರಿ ಇಲ್ಲ, ಏನೂ ಸರಿ ಇಲ್ಲ. ಮತ್ತು ನನಗೆ ಗೊತ್ತಿಲ್ಲ ಯಾಕೆ ಉಪೇಂದ್ರ ಅವರಲ್ಲಿ ಎಷ್ಟು ದೊಡ್ಡ ಆ್ಯಕ್ಟರ್, ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರು. ಅವ್ರು ಬಂದು ಓನ್ಲಿ ಒಂದು ಫೈಟ್, ಒಂದು ಚಿಕ್ಕ ಫೈಟು, ಅದಾದಮೇಲೆ ಎರಡು ಶಾರ್ಟಲ್ಲಿ ಬರ್ತಾರೆ. ಅವರು ಫಿಲ್ಮ್ಲೇ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಶೋಭಿನ್ಗೆ ತುಂಬ ದೊಡ್ಡ ಕ್ಯಾರೆಕ್ಟರ್ ಇದೆ. ಅದಕ್ಕೆ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಬಟ್ ಆದರೂ ಕೂಡ ನಮ್ಗೆ ಅದು ಕನೆಕ್ಟ್ ಆಗಲ್ಲ. ದಟ್ ಫಿಲ್ಮ್ ಇಸ್ ವೆರಿ ಲೈಫ್ಲೆಸ್. ಪಿಕ್ಚರ್ ಆ ಕ್ಯಾರೆಕ್ಟ್ರಲ್ಲಿ ಜೀವ ಇಲ್ಲ, ಆತ್ಮ ಇಲ್ಲ. ಸೊ ಅದರಿಂದ ಎಂಜಾಯ್ ಮಾಡೋಕ್ಕಾಗಲ್ಲ. ಫುಲ್ ಫಿಲ್ಮಲ್ಲೇ ಆತ್ಮ ಇಲ್ಲ, ಸ್ಪಿರಿಟ್ ಇಲ್ಲ. ಆ್ಯಂಡ್ ಶ್ರುತಿ ಹಾಸನ್ ಲೆಂಗ್ತಿ ಕ್ಯಾರೆಕ್ಟ್ರು ಅದು ಕ್ಲಿಕ್ ಆಗಲಿಲ್ಲ. ಸತ್ಯರಾಜ್ ಅವ್ರು ಚಿಕ್ಕದಾಗಿ ಒಂದು 4 ನಿಮಿಷ 5 ನಿಮಿಷ ಬರ್ತಾರೆ, ಅದು ಕೂಡ ಹೇಳ್ಕೊಳ್ಳೋ ಥರ ಏನೂ ಇಲ್ಲ, ಸಾಧಾರಣ ಕ್ಯಾರೆಕ್ಟರ್ದು. ಮತ್ತು ನಾಗಾರ್ಜುನ್ ಬರ್ತಾರೆ, ಅವ್ರು ಸ್ವಲ್ಪ ದೊಡ್ಡ ಕ್ಯಾರೆಕ್ಟರ್ ಇಲ್ಲ. ಇವಾಗ ಎಲ್ಲ ಪಿಕ್ಚರಲ್ಲಿ ಸ್ವಲ್ಪ ದೊಡ್ಡ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ತಮಿಳ್ ಪಿಕ್ಚರಲ್ಲಿ ಮಾಡ್ತಾಯಿದ್ದಾರೆ, ಪ್ಯಾನ್ ಇಂಡಿಯಾ ಫಿಲ್ಮಲ್ಲೆಲ್ಲ ಮಾಡ್ತಾಯಿದ್ದಾರೆ. ಅದು ಕೂಡ ಹೇಳ್ಕೊಳ್ಳೋ ಥರ ಏನೂ ಇಲ್ಲ, ನಮ್ಮ ಮನಸ್ಸಲ್ಲಿ ನಿಲ್ಲೋದಿಲ್ಲ. ಮತ್ತು ಲೋಕೇಶ್ ಕನಕರಾಜು ಅವರು ಯಾಕೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನೋಡಿದ್ರೆ ಅವರೆಲ್ಲ ಪಿಕ್ಚರು ಮೋಸ್ಟ್ಲಿ 60-70% ಡಾರ್ಕಲ್ಲೇ ತೆಗಿತಾರೆ. ಈ ಪಿಕ್ಚರ್ ಕೂಡ 60% ಡಾರ್ಕಲ್ಲೇ ಇರುತ್ತೆ. ಯಾರು ಬಂದರು ಯಾರು ಹೋದರೂ ಏನೂ ಗೊತ್ತಾಗಲ್ಲ. ನಮ್ಗೆ ಫೇಸ್ ನೋಡಬೇಕಲ್ಲ, ಅದು ನೈಟ್ ಆದರೂ ಕೂಡ ಫೇಸ್ ನೋಡಬೇಕು, ಕಣ್ಣು ನೋಡಬೇಕು, ಯಾರು ಮಾತಾಡಿದ್ರು, ಯಾರ ಜೊತೆ ಮಾತಾಡಿದ್ರು, ಆ ಥರ ವಿಷಯಗಳೆಲ್ಲ ತಿಳ್ಕೊಬೇಕು. ಪೂಜಾ ಹೆಗ್ಡೆ ಓನ್ಲಿ ಒಂದು 2 ನಿಮಿಷ ಬರ್ತಾರೆ, 2-2.5 ನಿಮಿಷ. ಮೋನಿಕಾ ಹಾಡು ಬರ್ತಾ ಇತ್ತಲ್ಲ, ರೆಗ್ಯುಲರ್ಗೆ ವಿಡಿಯೋ ಬರ್ತಿತ್ತಲ್ಲ, ಮೋನಿಕಾ ಹಾಡು ಬರ್ತಿತ್ತಲ್ಲ, ಅದೇ ತವರೆ ಬೇರೆ ಇನ್ನೊಂದು 1 ನಿಮಿಷ ಎಕ್ಸ್ಟ್ರಾ ಬರ್ತದೆ ಅಷ್ಟೇ. ಅದು ಐಟಮ್ ಸಾಂಗು ಇಲ್ಲ, ಒಣ್ಣು ಇಲ್ಲ. ಯಾಕೆ ಪೂಜಾ ಹೆಗ್ಡೆನ ಪಿಕ್ಚರಲ್ಲಿ ಇನ್ಕ್ಲೂಡ್ ಮಾಡಿದ್ರು ಅಂತ ಕೂಡ ಗೊತ್ತಿಲ್ಲ. ಶಿ ಇಸ್ ವೆರಿ ಗುಡ್ ಲುಕಿಂಗ್. ಆ ಡ್ಯಾನ್ಸ್ ತುಂಬ ಚೆನ್ನಾಗಿದೆ, ಬಟ್ ಆ ಒಂದು ಬಿಟ್ಟ ನಾವು ರೆಗ್ಯುಲರಾಗಿ ನೋಡಿದ್ವಲ್ಲ, ಶೋಭಿನ್ ಜೊತೆಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ, ಹಿಂದ್ಗಡೆ ವರ್ಕರ್ಸ್ ಎಲ್ಲ ಇರ್ತಾರೆ, ಒಂದು 200 ವರ್ಕರ್ಸ್ ಇರ್ತಾರೆ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋದು. ಅದಕ್ಕப்புறம் 1 ನಿಮಿಷ 1.5 ನಿಮಿಷದ ಬರ್ತಾರೆ. ರಚಿತಾ ರಾಮ್ ಅಂತವರು ಬಿಗ್ ಬಾಕ್ಸ್ ಆ್ಯಕ್ಟ್ ಮಾಡಿದ ಹೀರೋಯಿನ್, ಅವ್ರಿಗೆ ಸ್ವಲ್ಪ நல்ல ಕ್ಯಾರೆಕ್ಟರ್. ಬಟ್ ಏನಾದರೂ ಕೂಡ ಕತೆ ಡ್ರೈ ಆಗಿದೆ, ಅದನ್ನೆಲ್ಲ ನಮಗದು ಕನೆಕ್ಟ್ ಆಗಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇಲ್ಲಿ ಮ್ಯೂಸಿಕ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆಗಲ್ಲ. ಒಂದು ವೇಳೆ ಈ ಪಿಕ್ಚರ್ ನಾವು AR ರೆಹಮಾನ್ಗೆ ಕೊಟ್ಟಿದ್ವಿ ಅಂತ ಇಟ್ಕೊಳ್ರಿ, ಸೊ ಅವ್ರು ಏನು ಮಾಡ್ತಿದ್ರು, ಇದು ಆ್ಯಕ್ಚುಲಿ ಥ್ರೂ ಔಟ್ ஒரு கேங்ஸ்டர், ஒரு ஆக்ஷன் ஃபிலிம், ஒரு ஸ்மக்லிங், அந்த மாதிரி ஃபிலிம் தான். ஸோ இந்த ಫೈಟ್ ಇದೆ ಅವ್ರ ಪಿಕ್ಚರಲ್ಲಿ ಮಿನಿಮಮ್ 7 to 8 ಫೈಟ್ ಇದೆ. ರಜನಿಕಾಂತ್ ಅವರು ವೆರಿ ಗುಡ್ ಆ್ಯಕ್ಟರ್,
ಅವ್ರಿಗೆ ಪ್ರಪಂಚದಲ್ಲೆಲ್ಲ ಫ್ಯಾನ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಈಗ ಅವ್ರಿಗೆ ತುಂಬ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಸರಿಯಾಗಿ ಫೈಟ್ ಮಾಡೋಕ್ಕೆ ಅವ್ರ ಹತ್ರ ತುಂಬ ಸ್ಟ್ರಾಂಗ್ ಫೈಟ್ ತಗೊಳಕ್ಕಾಗಲ್ಲ. ಐ ಮೀನ್ ಮಾಡ್ಸೋಕ್ಕಾಗಲ್ಲ. ತುಂಬ ಫಾಸ್ಟಾಗಿ ಡ್ಯಾನ್ಸ್ ಕೂಡ ಮಾಡ್ಸೋಕ್ಕಾಗಲ್ಲ. ಹಳೆ ಪಿಕ್ಚರ್ಲೆಲ್ಲ ಮಾಡಿದ್ರು. ಇದರಲ್ಲಿ ಚಿಕ್ಕ ಡ್ಯಾನ್ಸ್ ಬರುತ್ತೆ, ಅಷ್ಟೊಂದೇನು ಅಟ್ರಾಕ್ಟಿವ್ ಇಲ್ಲ. ಪಿಕ್ಚರ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಸಾದಿಕ್ ಭಾಷಾ ಅಂತ ಒಬ್ಬರು ಬಂದರು. ಅವರ ರಜನಿಕಾಂತ್ ಫ್ಯಾನ್ ಅಂದ್ಕೊಳ್ತೀನಿ. ಬಂದುಬಿಟ್ಟು ಒಂದು 10 ಜನಕ್ಕೆ ಟೈಲರಿಂಗ್ ಮೆಷಿನ್ ಕೊಟ್ಟರು. ಒಂದು 10 kg ರೈಸ್ ಕೊಟ್ಟರು. ಬಡವರಿಗೆ ಕರೆಸ್ಬಿಟ್ಟು ಕೊಟ್ಟರು. ಒಂದು 20 ಜನಕ್ಕೆ ಸ್ಯಾರಿ ಕೊಟ್ಟರು. ಸೊ ಪಿಕ್ಚರಲ್ಲಿ ಎಲ್ಲೂ ಒಳ್ಳೆ ಮೂಮೆಂಟ್ ಆ ಥರದ್ದು ಏನೂ ಇಲ್ಲ. ಒಳ್ಳೆ ಮೂಮೆಂಟ್, ಸರ್ಪ್ರೈಸಸ್, ಟ್ವಿಸ್ಟ್ ಆ ಥರ ಏನೂ ಇಲ್ಲ. ದಿ ಹೋಲ್ ಫಿಲ್ಮ್ ಲುಕ್ಸ್ ಲೈಕ್ ಹೋಲ್ ಫಿಲ್ಮೇ ಒಂದು ಶವ ಥರ ಇದೆ, ಒಂದು ಡೆಡ್ ಬಾಡಿ ಥರ ಇದೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ನೆಲ್ಲ ಸರಿಯಾಗಿ ಯೂಸ್ ಮಾಡಲಿಲ್ಲ. ಉಪೇಂದ್ರ ಇರಲಿ, ಅಮೀರ್ ಖಾನ್ ಇರಲಿ. ಅಮೀರ್ ಖಾನ್ ಬರ್ತಾರೆ, ಲಾಸ್ಟ್ 7 minutes ಬರ್ತಾರೆ. ಅವ್ರನ್ನ ಕೂಡ ಸರಿಯಾಗಿ ಯೂಸ್ ಮಾಡಲಿಲ್ಲ. ಬಟ್ ರಜನಿಕಾಂತ್ ಮೇಲೆ ಅವ್ರಿಗೆ ಒಂಥರ ಲವ್ ಇದೆ. ಆ ಲವ್ಗೋಸ್ಕರ ಇವರೆಲ್ಲ ಬಂದು ಆ್ಯಕ್ಟ್ ಮಾಡಿದ್ದಾರೆ. ಯಾವ ಕ್ಯಾರೆಕ್ಟ್ರು ಸರಿಯಾಗಿ ಯೂಸ್ ಮಾಡಲಿಲ್ಲ. ಪಿಕ್ಚರೆಲ್ಲ ಹಳೆ ಕತೆ, ಹಳೆ ಸೀನ್ಸು, ಇವರು ಹೊಸದಾಗಿ ಏನೋ ಹೇಳ್ತಾರೆ, ಆ ಥರದ್ದೇನೂ ಇಲ್ಲ. ಇಟ್ಸ್ ಅ ಟೋಟಲಿ ಅನ್ಇಂಟ್ರೆಸ್ಟಿಂಗ್, ಇನ್ಸಿಪಿಡ್, ಡ್ರೈ ಫಿಲಮ್. ಬಟ್ ನೀವು ನೋಡೋ ಹಾಗಿದ್ರೆ ನೋಡಿ. ಬಟ್ ನೀವು ಬ್ಯಾಂಗ್ಳೂರಲ್ಲಿ ಉಪೇಂದ್ರಗಾಗಿ ನೋಡ್ತೀರಿ ಅಂತ ಹೇಳಿದ್ರೆ ಉಪೇಂದ್ರ 2 ನಿಮಿಷದ ಬರ್ತಾರೆ. ಇವ್ರಿಗೆ ಮಾರ್ಕೆಟಿಂಗ್ ಕರ್ನಾಟಕಲ್ಲೇ ಈ ಪಿಕ್ಚರ್ ಮಾರಾಟ ಮಾಡ್ಬೋದು ಅಂತ ಉಪೇಂದ್ರ ಹಾಕಿರ್ತಾರೆ. ತೆಲುಗಲ್ಲೇ ನಾಗಾರ್ಜುನ ಮಾರಾಟ ಮಾಡೋಕ್ಕೆ ಹಾಕಿರ್ತಾರೆ. ಮಲಯಾಳದಲ್ಲಿ ಶೌಬಿನ್ ಮಾರಾಟ ಮಾಡೋಕ್ಕೆ ಹಾಕಿರ್ತಾರೆ. ಆ್ಯಕ್ಚುಲಿ ಶೌಬಿನ್ ಕ್ಯಾರೆಕ್ಟರ್ ಫಹದ್ ಫಾಜಿಲ್ದ ಮಾಡಬೇಕಾಯ್ತು. ಬಟ್ ಫಹದ್ ಫಾಜಿಲ್ ಕಾಲ್ ಶೀಟ್ ಕಡೆ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಶೌಬಿನ್ನ ಯೂಸ್ ಮಾಡಿದ್ದಾರೆ. ಶೌಬಿನ್ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್. ಉಪೇಂದ್ರ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್, ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್. ಆ್ಯಂಡ್ ನಾಗಾರ್ಜುನ್ ಇಸ್ ಎನ್ ಅಬವ್ ಆವ್ರೇಜ್ ಆ್ಯಕ್ಟರ್. ಅವರು ತುಂಬ ಹೈ ಆ ಥರ ಏನೂ ಇಲ್ಲ. ಒಂದು ಆ್ಯಾವ್ರೇಜ್ ಆ್ಯಕ್ಟರ್, ಒಂದು ಸಾಫ್ಟ್ ಕ್ಯಾರೆಕ್ಟರ್ಸ್ನ ಮಾಡ್ತಾ ಇದ್ದಾರೆ. ಬಟ್ ಈ ಪಿಕ್ಚರ್ನಲ್ಲಿ ಆ ಥರ ಹೇಳೋ ಥರ ಏನೂ ಇಲ್ಲ. 6 ಫೈಟ್ ಇದೆ. ಅನಿರುದ್ಧ್ ಮ್ಯೂಸಿಕ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಫೈಟು ಬರೋವಾಗೆಲ್ಲ ಇಂಗ್ಲೀಷ್ ರ್ಯಾಪ್ ಸಾಂಗ್ ಹಾಕ್ಬಿಡ್ತಾರೆ. ಸೊ ಅದರಲ್ಲಿ ಮ್ಯೂಸಿಕಲ್ಲೂ ಕೂಡ ಏನೋ ಆ ಥರ ಅಟ್ರಾಕ್ಟಿವ್ ಆಗಿಲ್ಲ. ಅವ್ರು ಅದೇ ಅವ್ರು ಮ್ಯೂಸಿಕ್ ಮಾಡೋದು ಕೇಳೋವಾಗೆಲ್ಲ ಫೈಟ್ಸ್ ಬರೋವಾಗ ಫಿಶ್ ಮಾರ್ಕೆಟಲ್ಲಿ ಕೂತ್ಕೊಳ್ತಾ ಇರುತ್ತೆ. ಸೊ ತುಂಬ ಇಸ್ ಅ ವೆರಿ ಅನ್ಅಟ್ರಾಕ್ಟಿವ್ ಆ್ಯಂಡ್ ವೆರಿ ವೀಕ್ ಆ್ಯಂಡ್ ಸೌಲ್ಲೆಸ್ ಫಿಲಮ್. ಬಟ್ ನೀವು ನೋಡಿ, ಪಿಕ್ಚರ್ ನೋಡಿ. ರಜನಿಕಾಂತ್ ಫ್ಯಾನ್ಸ್ ಯಾರು ಇದ್ದರೂ ನೀವು ಖಂಡಿತ ನೋಡಿ. ರಜನಿಕಾಂತ್ ಕ್ಯಾರೆಕ್ಟರ್ ತುಂಬ ಸಾಧಾರಣವಾಗಿರುತ್ತೆ. ತುಂಬ ಹೆವಿ ಮೂಮೆಂಟ್ಸ್ ಎಲ್ಲ ಇರಲ್ಲ. ಬಟ್ 2-3 ಜಾಗದಲ್ಲಿ ಅವರ ರೆಗ್ಯುಲರ್ ಸಿಗ್ನೇಚರ್ ಲಾಫ್ ಇರುತ್ತಲ್ಲ, ಆ ಥರ ಒಂದು 2-3 ಕಡೆಯಲ್ಲಿ ನಗ್ತಾರೆ. ಬಟ್ ಅದು ವರ್ಕೌಟ್ ಆಗಲ್ಲ. ಶ್ರುತಿ ಹಾಸನ್ ಜೊತೆ ಮಾತಾಡ್ತಾ ಇರ್ತಾರೆ. ಶ್ರುತಿ ಹಾಸನ್ಗೆ ಇವ್ರು ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾರೆ. ಇದು ಡೈಲಾಗ್ ಹೇಳಿಬಿಟ್ಟು ಹೋಗ ಅಂತ ಆ ನಗುಗೂ ಆ ಸೀನ್ಗೂ ಏನೂ ಸಂಬಂಧ ಇಲ್ಲ. ಸೊ ಎವ್ರಿ ಟ್ರಿಕ್ ಲೋಕೇಶ್ ಕನಕರಾಜ್ ಯೂಸ್ ಮಾಡ್ತಾರಲ್ಲ, ಅದು ವರ್ಕೌಟ್ ಆಗಲಿಲ್ಲ. ರಜನಿಕಾಂತ್ ಅವ್ರು ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಬಟ್ ಇವರು ಮುಖ್ಯವಾಗಿ ಒಂದು ಆ್ಯಕ್ಷನ್ ಫಿಲಮ್ದ ಯಾವ ಫಿಲಮ್ ತಗೊಂಡ್ರು ಕೂಡ ಒಂದು 6-7 ಫೈಟ್ ಇರುತ್ತೆ. ಪಿಕ್ಚರ್ ಅಷ್ಟು ಚೆನ್ನಾಗಿಲ್ಲ. ಬಟ್ ನೀವು ನೋಡೋ ಆ ಥರ ಇದ್ದರೆ ನೋಡಿ. ತುಂಬ ಸಂತೋಷ. ನನ್ನ ಹೆಸರು ಸತ್ಯೇಂದ್ರ. ನನ್ನ ಚಾನಲ್ ಹೆಸರು ಸತ್ಯೇಂದ್ರ ಫಿಲ್ಮ್ ಕ್ರಿಟಿಕ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ತುಂಬ ಫ್ರೆಂಡ್ಸ್ಗೆಲ್ಲ ಹೇಳಿಬಿಟ್ಟು ಅವ್ರನ್ನೂ ಕೂಡ ನನ್ನ ಚಾನಲ್ಗೆ ಸತ್ಯೇಂದ್ರ ಫಿಲ್ಮ್ ಕ್ರಿಟಿಕ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ. ತುಂಬ ಥ್ಯಾಂಕ್ಸ್.